ಮಕ್ಕಳು ಸ್ಕೂಲ್ ರಜಾ ಅಂತೂ ಮುಗೀತು, ಹಬ್ಬ ಹರಿದಿನ ಅಂತ ಏನು ತಿನ್ನೋಕ್ಕೂ ನಮಗೆ ಮಾಡಿಕೊಟ್ಟಿಲ್ಲ. ಅಪ್ಪ ಚಿಕನ್ನು ಇಲ್ಲಾಂದರೆ ಮಟನ್ ತರಿಸು ಅಂತ ಹೇಳಿದರು. ಚಿಕನ್ ಮಟನ್ ರೇಟ್ ಅಂತೂ ಈಗ ತುಂಬ ಬೆಲೆ ಜಾಸ್ತಿ. ಹಾಗಾಗಿ ನಮ್ಮನೆಯವರು ಕುರಿದು ಬೋಟಿ ತೊಗೊಂಡು ಬಂದರು. ನನ್ನ ಮಗ ಫುಲ್ಲು ನಮಗೆ ಹೆಲ್ಪು, ಬೇಗ ಅಡುಗೆ ಮಾಡಬೇಕು, ಹೇಗೆ ಅಡುಗೆ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಾ ಇದ್ದ. ಉಪ್ಪು ಖಾರ ಪುಡಿ ಹಾಕಿ ನೀರು ಹಾಕಿ ಕಲಸಿಟ್ಬಿಡ್ಬೇಕಂತೆ. ಅವನ್ನೆರಡು ಅಡುಗೆ ಮಾಡಿದರೆ ಅದು ನಾವು ತಿಂದಂಗೆ. ಇವತ್ತು ನಮ್ಮನೆಯವ್ರು ಅಡುಗೆ ಮಾಡ್ತಾಯಿದ್ದಾರೆ. ಪ್ರತಿ ಸರಿ ಎಲ್ಲರೂ ಕೇಳ್ತೀರಾ, ಯಾಕೆ ನಿಮಗೆ ಬರಲ್ವಾ, ಅವ್ರು ಯಾಕೆ ಮಾಡ್ತಾರೆ ಅಡುಗೆ ಅಂಥೇಳಿ. ಅವ್ರೂರ ಸೈಡೆಲ್ಲ ನಾನ್ ವೆಜ್ ಅಡುಗೆಗಳನ್ನ ಗಂಡಸರೇ ಮಾಡೋದು, ಹೆಂಗಸರಿಗೆ ಅವತ್ತಿನ ದಿವಸ ತುಂಬ ರೆಸ್ಟ್ ಸಿಕ್ಕತ್ತೆ. ಮಸಾಲೆ ಎಲ್ಲ ಅವರೇ ಜೋಡಿಸ್ಕೊಂಡು ಮಾಡಿಕೊಂಡ್ರು. ಹಾಗೆ ಅದರಲ್ಲಿ ಬೋಟಿ ಬೇಯಿಸಿದ ಸೂಪ್ನ ನನ್ನ ಮಗನಿಗೆ ಕುಡ್ಸೋಕ್ಕೆ ಅಂತ ಇಟ್ಟಿದ್ವಿ. ಇವನು ಅವಾಗವಾಗ ಬಂದು ಬೇಗ ಅಡುಗೆ ಮಾಡಿ ಎಷ್ಟೊತ್ತಾಗಬೇಕು, ಹೊಟ್ಟೆ ಹಸಿತಿದೆ ಅಂತ. ಮತ್ತು ಇನ್ನೊಂದು, ನಮ್ಮನೆಯವರು ನಾವು ಯಾವ ರೀತಿ ತೆಂಗಿನಕಾಯಿ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡ್ತೀವೋ ಅದೇ ಸ್ಟೈಲಲ್ಲಿ ಇವತ್ತು ಅವರು ಅಡುಗೆ ಮಾಡಿದರು. ತುಂಬ ಟೇಸ್ಟಾಗಿತ್ತು. ಬೆಳಗಿಂದು ಮಾಡಿದ್ದು ಇಡ್ಲಿ ಸ್ವಲ್ಪ ಉಳಿದಿತ್ತು, ಅದನ್ನು ಹಾಕ್ಕೊಟ್ಟೆ. ನಾವೆಲ್ಲ ರೈಸ್ ತಿಂದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.